ಅವ್ರು ಸಿಕ್ಕದ. ಪ್ರಶಸ್ತಿಗಳಂತೆ ಬಂದು ಹೋಗಿದ್ದಾವ, ಅಂಥ ಕೆಲಸವನ್ನು ಮಾಡಿದ್ದಾರೆ, ಅಂಥ ವ್ಯಕ್ತಿತ್ವ ಅವ್ರದ್ದು. ಇದೇ ಕಾರಣಕ್ಕೆ ಅವರ ಕ್ರಿಯಾಪರ್ವ, ಎಷ್ಟೊಂದು ಮುಗಿಲು, ನದಿ ತೀರದಲ್ಲಿ, ಉತ್ತರಾಯಣ ಮೊದಲಾದ ಏನಪ್ಪ ಅಂದ್ರೆ ಅವರ ಪ್ರಮುಖ ಕಾವ್ಯಕೃತಿಗಳು. ಈ ಕಾವ್ಯದಲ್ಲಿ ತಮ್ಮ ಕಾವ್ಯಶ್ರೀಯನ್ನು ನಿರಂತರವಾಗಿ ಹರಿಬಿಟ್ಟ ಓದುಗರ, ಅದರಲ್ಲೂ ಸಹೃದಯರ ಮನಗೆಲ್ಲುವಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ ಇವರು. ನಮ್ಮ ವೆಂಕಟೇಶ ಮೂರ್ತಿ ಅವರು ಸರಳ, ಸಭ್ಯ, ಸುಸಂಸ್ಕೃತ, ಇನ್ನೊಬ್ಬರಿಗೆ ಹರ್ಟ್ ಆಗಬಾರ್ದು ಅನ್ನೋಂಥ ಭಾಷೆಯನ್ನು ಬಳಸಿ, ನೋವು ಆಗಬಾರ್ದು ಅನ್ನೋಂಥ ಭಾಷೆಯನ್ನು ಬಳಸಿ ಎಲ್ಲರನ್ನೂ ಒಳಗೊಂಡು ಸಮಾಜದ ಪರಿವರ್ತನೆಯಲ್ಲಿ ತಮ್ಮ ಕಾವ್ಯ ಮೂಲಕ ಪ್ರಯತ್ನ ಮಾಡಿದಂಥವರು ಇವರು. ವಿಶೇಷವಾಗಿ ಬೇಂದ್ರೆ ಅವರ ಬಗ್ಗೆ, ಕಣಿವೆಯವರ ಬಗ್ಗೆ ಭಾಳಷ್ಟು ಅಭ್ಯಾಸ ಮಾಡಿದವರು. ಅದೇ ಕಾಲ ಕುವೆಂಪು ಅವ್ರ ಬಗ್ಗೆನೂ ಓದಿದ್ರು. ಹೆಚ್ಚಿಗೆ ಇವೆಲ್ಲ ಪ್ರಭಾವ ಮಾಡಿದ್ದು ಯಾರಪ್ಪ ಅಂದ್ರೆ ಬೇಂದ್ರೆ ಅವರು. ಬೇಂದ್ರೆಯವರ ಕಾವ್ಯ ಇವರ ಕಾವ್ಯದ ಮೇಲೆ ತನ್ನ ಝಲಕನ್ನು ಮೂಡಿಸಿ ಹೋಗ್ತದೆ. ಕಣಿವೆಯವ್ರದ್ದು ಸಹಿತ ಅದರ ರೀತಿ ಆಗಿದೆ. ಹೀಗಾಗಿ ಅವರ ಎಷ್ಟೊಂದು ಮುಗಿಲು, ನದಿ ತೀರ, ಇವೆಲ್ಲನೂ ಉತ್ತರಾಯಣ, ಇವೆಲ್ಲ ಓದಿಸ್ಕೊಂಡು ಹೋಗುವಂಥ ಅಷ್ಟಲ್ಲ, ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ನೆನಪಿಸಿಕೊಂಡು ಹಾಡುವಂಥವಾಗಿದ್ದಾವಂಥ. ಹಾಡುಗಬ್ಬ ಅವು ಕಾವ್ಯ ಹಾಡುವ ಒಂದು ಉತ್ಸಾಹವನ್ನು, ಅದು ಹಾಡುವ ಒಂದು ಕಲೆಯನ್ನು ಈ ಸಾಹಿತ್ಯದೊಂದಿಗೆ ಮೇಳೈಸಿ ಬರೋದಂಥವೆಲ್ಲ. ಹೀಗಾಗಿ ಅವರನ್ನು ಸದಾ ನೆನಪಿಡುವಂಥ ಒಂದು ದೊಡ್ಡ ಕೆಲಸ ಅವ್ರದ್ದಾಗ್ತದಂತ. ಅಗ್ನಿವರ್ಣ, ಚಿತ್ರಪಟ, ಉರಿಯ ಉಯ್ಯಾಲೆ, ಮಂತರ ಇವರು ಪ್ರಮುಖ ನಾಟಕಗಳು ಬರೆದಿದ್ದಾರೆ, ಕಾದಂಬರಿಗಳು ಬರೆದಿದ್ದಾರೆ, ಕಾವ್ಯ ಬರೆದಿದ್ದಾರೆ. ಅಂದ್ರೆ